ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನಿಂದ ಶ್ರಮಜೀವಿಗಳಾದಂತಹ ಕಟ್ಟಡ ಕಾರ್ಮಿಕರ ಒಂದು ಅನುದಾನವನ್ನ ಆಳುತ್ತಿರುವ ರಾಜ್ಯ ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳೋದ್ರ ಬಗ್ಗೆ ಮತ್ತೆ ಅನ್ಯ ಕಾರ್ಯಕ್ರಮಗಳಿಗೆ ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಅನುದಾನವನ್ನ ಬಹಳಷ್ಟು ಕೋಟಿಗಳಷ್ಟು ಅನುದಾನವನ್ನ ದುರುಪಯೋಗ ಮಾಡಿಸಿ ಈ ಶ್ರಮಜೀವಿಗಳಿಗೆ ದಕ್ಕಬೇಕಾಗಿರ್ತಕ್ಕಂಥ ಒಂದು ಅನುದಾನವನ್ನ ಅವರು ಬೇಕಂತಾನೆ ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ವಿರುದ್ಧವಾಗಿ ಇವತ್ತು ನಾವು ಬಹುಜನ ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಕಾರ್ಮಿಕರ ಸಂಘದ ವತಿಯಿಂದ ಹಾಗೂ ಬಹುಜನ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡುತ್ತಾ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಆಳುವ ಸರ್ಕಾರಗಳು ಯಾವುದೇ ಆಗಿರ್ಬೋದು, ನಾವು ಶ್ರಮಜೀವಿಗಳ ಪರವಾಗಿ ಅಂತ ಹೇಳ್ತಾರೆ. ಆದ್ರೆ ಶ್ರಮಜೀವಿಗಳ ಹಿಂದುಗಡೆ ಅವರ ರಕ್ತವನ್ನ ಹೀರ್ತಕ್ಕಂಥ ಕೆಲಸ ಅನುದಾನದ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಘನವೆತ್ತ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ, ನಾವ್ ಹೇಳ್ತಾ ಇದ್ದೀವಿ, ಮಾನ ಮರ್ಯಾದೆ ಅನ್ನೋದಿದ್ರೆ ಅವರು ಈ ಕಾರ್ಮಿಕರ ಸೆಸ್ ಅನುದಾನವನ್ನ ಬೇರೆ ಅನ್ಯ ಕಾರ್ಯಕ್ರಮಗಳಿಗೆ ಬಳಸಬಾರ್ದು ಅಂತೇಳಿ ಈ ಒಂದು ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ತಾವು ಒಂದು ಎಲ್ಲಾ ರೀತಿಯ ಯೋಜನೆಗಳನ್ನ ಕಾರ್ಮಿಕರಿಗೆ ನೀಡಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ತಾವು ಒಂದು ಪಟ್ಟಿ ಮುಖಾಂತರ ತೋರಿಸಿದ್ದೀರಿ. ಆ ಪಟ್ಟಿ ಮುಖಾಂತರ ಕಳಿಸ್ತಕ್ಕಂಥ ವಸ್ತುಗಳು ಏನಿದಾವೆ ಅಂತಂದ್ರೆ ಕೆಲ್ಸಕ್ಕೆ ಬಾರದೇ ಇರತಕ್ಕಂಥ ವಸ್ತುಗಳು. ಅಲ್ಲಿ ನೀವು ಹೇಳ್ತೀರಿ, ಅಲ್ಲಿ ಒಂದು ಬ್ಯಾಗ್ ರೇಟ್ ಬಂದು 1500 ರೂಪಾಯಿ ಒಂದು ಬ್ಯಾಗ್ ರೇಟ್ ಅನ್ನ ತೋರಿಸ್ತೀರಿ. ನೀವು ಬಿಲ್ ಮಾಡಿರೋದು ಎಷ್ಟು? 3500 ರೂಪಾಯಿ ಬಿಲ್ ಮಾಡಿದ್ದೀರಿ ಒಂದು ಬ್ಯಾಗ್, ಆ ಮೆಟೀರಿಯಲ್ ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ ಒಟ್ಟು 3000 ಚಿಲ್ಲರೆ ಬಿಲ್ ಮಾಡ್ತಾ ಇದ್ದೀರಿ. ಇವ್ರಿಗೆ ತಲುಪ್ತಾ ಇರೋದು ಖಾಲಿ 750-800 ರೂಪಾಯಿಂದ ವಸ್ತುಗಳು. ಆ ವಸ್ತುಗಳು ಕೆಲ್ಸಕ್ಕೆ ಬಾರದೆ ಇರ್ತಕ್ಕಂಥ ವಸ್ತುಗಳು. ಏನು ಕಟ್ಟಡ ಕಾರ್ಮಿಕರು ಅಂತಂದ್ರೆ ಒಂದು ಪಾಯ ಅಗಿಯೋದ್ರಿಂದ ಹಿಡಿದು ಒಂದು ಲೈಟ್ ಹತ್ತಿಸಿ ಬೆಳಕನ್ನು ಕೊಟ್ಟು ಒಂದು ಮನೆ ಒಳಗಡೆ ಬಿಡೋ ತನಕ ಈ ಶ್ರಮಜೀವಿಗಳು ಪಡ್ತಕ್ಕಂಥ ಒಂದು ಹಿಂಸೆ ಅಷ್ಟಿಷ್ಟಲ್ಲ. ಬಿಸಿಲನ್ನದೆ ಮಳೆ ಅನ್ನದೆ ಕೆಲಸ ಮಾಡಿ ಒಂದು ಮನೆ ಮಾಲೀಕನಿಗೆ ಮನೆ ಕೊಡಬೇಕು ಅಂತಂದ್ರೆ ತನ್ನ ಇಡೀ ಶ್ರಮವನ್ನ ಧಾರೆ ಎರೆದಿರ್ತಾರೆ. ಆ ಶ್ರಮಜೀವಿಗಳಿಗೆ ನೀವು ಕೊಡ್ಬೇಕಾಗಿರ್ತಕ್ಕಂಥ ಒಂದು ಅನುದಾನವನ್ನ ನೀವು ಬೇರೆದಕ್ಕೆ ಪ್ರಯೋಗ ಮಾಡಿ ಉಪಯೋಗಿಸ್ತಾ ಇದ್ದೀರಿ. ಆದ್ರಿಂದ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒತ್ತಾಯ ಮಾಡೋದ್ರ ಮುಖಾಂತರ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮನವಿ ಪತ್ರವನ್ನ ಕೊಡೋದ್ರ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ನೀವು ಈ ಒಂದು ಕಾರ್ಮಿಕರ ಅನುದಾನವನ್ನ ಹಂತ ಹಂತವಾಗಿ ನೀವು ಅವರಿಗೆ ಯಾವ್ಯಾವ ಒಂದು ಬೆನಿಫಿಟ್ಗೆ ಸೀಮಿತ ಇದೆಯೋ ಅದನ್ನು ಬಳಸಬೇಕೆ ಹೊರತು ಬೇರೆದಕ್ಕೆ ಬಳಸಿದ್ದೀರಿ ಅಂತಂದ್ರೆ, ಈಗಾಗಲೇ ಬೆಂಗಳೂರಲ್ಲಿ ಮಾನ್ಯ ಕಮಿಷನರ್ಗೆ ನಮ್ಮ ಸಂಘಟನೆ ಮುಖಂಡರು ಮನವಿ ಕೊಟ್ಟಿರೋದು ಸಹ ತಮ್ಮ ಗಮನಕ್ಕೆ ಬಂದಿರ್ತದೆ. ಅದನ್ನ ಮೀರಿ ತಾವು ಕೆಲಸ ಮಾಡಿದ್ದೆ ಆದ್ರೆ ಇಡೀ ರಾಜ್ಯದಲ್ಲಿ ಈ ಒಂದು ಕಾರ್ಮಿಕರ ಸಂದೇಶ ಹೋಗ್ತದೆ. ಆಳುವ ಸರ್ಕಾರ ನಮ್ಮ ರಕ್ತ ಹೀರ್ತಾ ಇದೆ ಅಂತೇಳಿ ಸಂದೇಶ ಕೊಡ್ಬೇಕಾಗ್ತದೆ. ಅದನ್ನ ಕೂಡಲೇ ನೀವು ಗಮನ ಹರಿಸಿ ಅವರ ಅನುದಾನವನ್ನ, ಕಾರ್ಮಿಕರ ಅನುದಾನವನ್ನ ಅವರಿಗೆ ಮೀಸಲು ಮಾಡಬೇಕು ಅನ್ನೋದ್ರ ಮುಖಾಂತರ ನಾವು ಮನವಿ ಕೊಡ್ತೀವಿ.